ಇನ್ನು ಬಿಹಾರದ ಬಳಿಕ ಇದೀಗ ಪ್ರಧಾನಿ ನರೇಂದ್ರ ಮೋದಿ ದ್ರಾವಿಡ ಮತಗಳತ್ತ ಕಣ್ಣಿಟ್ಟಿದ್ದಾರೆ. ಇಂದು ಕೊಯಮತ್ತೂರಿನಲ್ಲಿ ಅದ್ದೂರಿ ರೋಡ್ ಶೋ ಅನ್ನ ನಡೆಸಿ ಅಬ್ಬರಿಸಿದ್ದಾರೆ. ಜೊತೆಗೆ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಏನದು ಸಂದೇಶ? ಈ ವರದಿ ನೋಡಿ. ನಮೋ ರೋಡ್ ಶೋ ಉದ್ದಕ್ಕೂ ಹೂಮಳೆ. ಪ್ರಧಾನಿ ಕಣ್ತುಂಬಿಕೊಳ್ಳಲು ರಸ್ತೆಯ ಇಕ್ಕೆಲಗಳಲ್ಲಿ ಕಿಕ್ಕಿರಿದು ಸೇರಿದ ಜನ. ಮೋದಿ ವೇದಿಕೆಗೆ ಬರ್ತಿದ್ದಂತೆ ಶಾಲುಗಳನ್ನ ಬೀಸಿ ಸ್ವಾಗತಿಸಿದ ರೈತರು. ತಮಿಳುನಾಡಿನಲ್ಲಿ ಬಿಹಾರದ ಗಾಳಿ. ಮೋದಿ ಮಿಷನ್ ದ್ರಾವಿಡ ಆರಂಭ. ಈಗಾಗಲೇ ಬಿಹಾರದಲ್ಲಿ ಅದ್ಭುತ ಗೆಲುವು ಸಾಧಿಸಿದ ಎನ್ಡಿಎ ಮಿತ್ರ ಪಕ್ಷ ನಾಳೆ ಸರ್ಕಾರವನ್ನ ರಚಿಸಲು ಸಜ್ಜಾಗಿದೆ. ಬಿಹಾರದ ಬಳಿಕ ಪಶ್ಚಿಮ ಬಂಗಾಳವನ್ನ ಗೆಲ್ತೇವೆ ಎಂದು ಮೋದಿ ಪ್ರತಿಜ್ಞೆ ಮಾಡಿದ್ರು. ಇದೀಗ ದ್ರಾವಿಡ ಮತಬೇಟೆಗಿಳಿದ ಮೋದಿ ತಮಿಳುನಾಡು ಕಬ್ಜಾಗೆ ಸರ್ವ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾವಯವ ಕೃಷಿ ಸಮ್ಮೇಳನವನ್ನ ಉದ್ಘಾಟಿಸಿದರು. ಹಲವಾರು ರೈತರೊಂದಿಗೆ ಸಂವಾದ ನಡೆಸಿ ಅವರ ಅನುಭವ ಹಾಗೂ ಅಭಿಪ್ರಾಯಗಳನ್ನ ಪಡೆದರು. ತಮಿಳುನಾಡಿನಲ್ಲಿ ವಿಧಾನಸಭೆ ಎಲೆಕ್ಷನ್ ಸಮೀಪಿಸುತ್ತಿರುವ ಹೊತ್ತಲ್ಲೇ ಮೋದಿ ಅಬ್ಬರದ ರ್ಯಾಲಿ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಮೋದಿ, ಬಿಹಾರದ ಗಾಳಿ ತಮಿಳುನಾಡಿಗೆ ಬೀಸಿದೆ ಅನ್ನೋ ಮೂಲಕ ದ್ರಾವಿಡ ಮತಬೇಟೆಗೆ ಸಜ್ಜಾಗಿದ್ದೇವೆ ಎಂಬ ಸಂದೇಶ ರವಾನಿಸಿದ್ದಾರೆ. काफी किसान भाई बहन वो अपना गमछा घुमा रहे थे, तो मुझे लग रहा था कि बिहार की हवा मेरे आने से पहले पहुंच गई है. ಬಿಹಾರದಲ್ಲಿ ಮತ್ತೆ ಎನ್ಡಿಎ ಸಾಮ್ರಾಜ್ಯ ಸ್ಥಾಪಿಸುವ ಮೂಲಕ ಮೋದಿ ಮ್ಯಾಜಿಕ್ ಮಾಡಿದ್ದಾರೆ. ಮುಂದೆ ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳದಲ್ಲೂ ಮೋದಿ ಮೋಡಿ ಮಾಡ್ತಾರಾ? ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಬಿಹಾರದ ಬಳಿಕ ಇದೀಗ ಪ್ರಧಾನಿ ನರೇಂದ್ರ ಮೋದಿ ದ್ರಾವಿಡ ಮತಗಳತ್ತ ಕಣ್ಣಿಟ್ಟಿದ್ದಾರೆ. ಇಂದು ಕೊಯಮತ್ತೂರಿನಲ್ಲಿ ಅದ್ದೂರಿ ರೋಡ್ ಶೋ ಅನ್ನ ನಡೆಸಿ ಅಬ್ಬರಿಸಿದ್ದಾರೆ. ಜೊತೆಗೆ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಏನದು ಸಂದೇಶ? ಈ ವರದಿ ನೋಡಿ. ನಮೋ ರೋಡ್ ಶೋ ಉದ್ದಕ್ಕೂ ಹೂಮಳೆ. ಪ್ರಧಾನಿ ಕಣ್ತುಂಬಿಕೊಳ್ಳಲು ರಸ್ತೆಯ ಇಕ್ಕೆಲಗಳಲ್ಲಿ ಕಿಕ್ಕಿರಿದು ಸೇರಿದ ಜನ. ಮೋದಿ ವೇದಿಕೆಗೆ ಬರ್ತಿದ್ದಂತೆ ಶಾಲುಗಳನ್ನ ಬೀಸಿ ಸ್ವಾಗತಿಸಿದ ರೈತರು. ತಮಿಳುನಾಡಿನಲ್ಲಿ ಬಿಹಾರದ ಗಾಳಿ. ಮೋದಿ ಮಿಷನ್ ದ್ರಾವಿಡ ಆರಂಭ. ಈಗಾಗಲೇ ಬಿಹಾರದಲ್ಲಿ ಅದ್ಭುತ ಗೆಲುವು ಸಾಧಿಸಿದ ಎನ್ಡಿಎ ಮಿತ್ರ ಪಕ್ಷ ನಾಳೆ ಸರ್ಕಾರವನ್ನ ರಚಿಸಲು ಸಜ್ಜಾಗಿದೆ. ಬಿಹಾರದ ಬಳಿಕ ಪಶ್ಚಿಮ ಬಂಗಾಳವನ್ನ ಗೆಲ್ತೇವೆ ಎಂದು ಮೋದಿ ಪ್ರತಿಜ್ಞೆ ಮಾಡಿದ್ರು. ಇದೀಗ ದ್ರಾವಿಡ ಮತಬೇಟೆಗಿಳಿದ ಮೋದಿ ತಮಿಳುನಾಡು ಕಬ್ಜಾಗೆ ಸರ್ವ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾವಯವ ಕೃಷಿ ಸಮ್ಮೇಳನವನ್ನ ಉದ್ಘಾಟಿಸಿದರು. ಹಲವಾರು ರೈತರೊಂದಿಗೆ ಸಂವಾದ ನಡೆಸಿ ಅವರ ಅನುಭವ ಹಾಗೂ ಅಭಿಪ್ರಾಯಗಳನ್ನ ಪಡೆದರು. ತಮಿಳುನಾಡಿನಲ್ಲಿ ವಿಧಾನಸಭೆ ಎಲೆಕ್ಷನ್ ಸಮೀಪಿಸುತ್ತಿರುವ ಹೊತ್ತಲ್ಲೇ ಮೋದಿ ಅಬ್ಬರದ ರ್ಯಾಲಿ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಮೋದಿ, ಬಿಹಾರದ ಗಾಳಿ ತಮಿಳುನಾಡಿಗೆ ಬೀಸಿದೆ ಅನ್ನೋ ಮೂಲಕ ದ್ರಾವಿಡ ಮತಬೇಟೆಗೆ ಸಜ್ಜಾಗಿದ್ದೇವೆ ಎಂಬ ಸಂದೇಶ ರವಾನಿಸಿದ್ದಾರೆ. काफी किसान भाई बहन वो अपना गमछा घुमा रहे थे, तो मुझे लग रहा था कि बिहार की हवा मेरे आने से पहले पहुंच गई है. ಬಿಹಾರದಲ್ಲಿ ಮತ್ತೆ ಎನ್ಡಿಎ ಸಾಮ್ರಾಜ್ಯ ಸ್ಥಾಪಿಸುವ ಮೂಲಕ ಮೋದಿ ಮ್ಯಾಜಿಕ್ ಮಾಡಿದ್ದಾರೆ.
ಮುಂದೆ ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳದಲ್ಲೂ ಮೋದಿ ಮೋಡಿ ಮಾಡ್ತಾರಾ? ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಬಿಹಾರದ ಬಳಿಕ ಇದೀಗ ಪ್ರಧಾನಿ ನರೇಂದ್ರ ಮೋದಿ ದ್ರಾವಿಡ ಮತಗಳತ್ತ ಕಣ್ಣಿಟ್ಟಿದ್ದಾರೆ. ಇಂದು ಕೊಯಮತ್ತೂರಿನಲ್ಲಿ ಅದ್ದೂರಿ ರೋಡ್ ಶೋ ಅನ್ನ ನಡೆಸಿ ಅಬ್ಬರಿಸಿದ್ದಾರೆ. ಜೊತೆಗೆ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಏನದು ಸಂದೇಶ? ಈ ವರದಿ ನೋಡಿ. ನಮೋ ರೋಡ್ ಶೋ ಉದ್ದಕ್ಕೂ ಹೂಮಳೆ. ಪ್ರಧಾನಿ ಕಣ್ತುಂಬಿಕೊಳ್ಳಲು ರಸ್ತೆಯ ಇಕ್ಕೆಲಗಳಲ್ಲಿ ಕಿಕ್ಕಿರಿದು ಸೇರಿದ ಜನ. ಮೋದಿ ವೇದಿಕೆಗೆ ಬರ್ತಿದ್ದಂತೆ ಶಾಲುಗಳನ್ನ ಬೀಸಿ ಸ್ವಾಗತಿಸಿದ ರೈತರು. ತಮಿಳುನಾಡಿನಲ್ಲಿ ಬಿಹಾರದ ಗಾಳಿ. ಮೋದಿ ಮಿಷನ್ ದ್ರಾವಿಡ ಆರಂಭ. ಈಗಾಗಲೇ ಬಿಹಾರದಲ್ಲಿ ಅದ್ಭುತ ಗೆಲುವು ಸಾಧಿಸಿದ ಎನ್ಡಿಎ ಮಿತ್ರ ಪಕ್ಷ ನಾಳೆ ಸರ್ಕಾರವನ್ನ ರಚಿಸಲು ಸಜ್ಜಾಗಿದೆ. ಬಿಹಾರದ ಬಳಿಕ ಪಶ್ಚಿಮ ಬಂಗಾಳವನ್ನ ಗೆಲ್ತೇವೆ ಎಂದು ಮೋದಿ ಪ್ರತಿಜ್ಞೆ ಮಾಡಿದ್ರು. ಇದೀಗ ದ್ರಾವಿಡ ಮತಬೇಟೆಗಿಳಿದ ಮೋದಿ ತಮಿಳುನಾಡು ಕಬ್ಜಾಗೆ ಸರ್ವ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾವಯವ ಕೃಷಿ ಸಮ್ಮೇಳನವನ್ನ ಉದ್ಘಾಟಿಸಿದರು. ಹಲವಾರು ರೈತರೊಂದಿಗೆ ಸಂವಾದ ನಡೆಸಿ ಅವರ ಅನುಭವ ಹಾಗೂ ಅಭಿಪ್ರಾಯಗಳನ್ನ ಪಡೆದರು. ತಮಿಳುನಾಡಿನಲ್ಲಿ ವಿಧಾನಸಭೆ ಎಲೆಕ್ಷನ್ ಸಮೀಪಿಸುತ್ತಿರುವ ಹೊತ್ತಲ್ಲೇ ಮೋದಿ ಅಬ್ಬರದ ರ್ಯಾಲಿ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಮೋದಿ ಬಿಹಾರದ ಗಾಳಿ ತಮಿಳುನಾಡಿಗೆ ಬೀಸಿದೆ ಅನ್ನೋ ಮೂಲಕ ದ್ರಾವಿಡ ಮತಬೇಟೆಗೆ ಸಜ್ಜಾಗಿದ್ದೇವೆ ಎಂಬ ಸಂದೇಶ ರವಾನಿಸಿದ್ದಾರೆ. काफी किसान भाई बहन वो अपना गमछा घुमा रहे थे, तो मुझे लग रहा था कि बिहार की हवा मेरे आने से पहले पहुंच गई है. ಬಿಹಾರದಲ್ಲಿ ಮತ್ತೆ ಎನ್ಡಿಎ ಸಾಮ್ರಾಜ್ಯ ಸ್ಥಾಪಿಸುವ ಮೂಲಕ ಮೋದಿ ಮ್ಯಾಜಿಕ್ ಮಾಡಿದ್ದಾರೆ. ಮುಂದೆ ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳದಲ್ಲೂ ಮೋದಿ ಮೋಡಿ ಮಾಡ್ತಾರಾ? ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಬಿಹಾರದ ಬಳಿಕ ಇದೀಗ ಪ್ರಧಾನಿ ನರೇಂದ್ರ ಮೋದಿ ದ್ರಾವಿಡ ಮತಗಳತ್ತ ಕಣ್ಣಿಟ್ಟಿದ್ದಾರೆ. ಇಂದು ಕೊಯಮತ್ತೂರಿನಲ್ಲಿ ಅದ್ದೂರಿ ರೋಡ್ ಶೋ ಅನ್ನ ನಡೆಸಿ ಅಬ್ಬರಿಸಿದ್ದಾರೆ. ಜೊತೆಗೆ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಏನದು ಸಂದೇಶ? ಈ ವರದಿ ನೋಡಿ. ನಮೋ ರೋಡ್ ಶೋ ಉದ್ದಕ್ಕೂ ಹೂಮಳೆ. ಪ್ರಧಾನಿ ಕಣ್ತುಂಬಿಕೊಳ್ಳಲು ರಸ್ತೆಯ ಇಕ್ಕೆಲಗಳಲ್ಲಿ ಕಿಕ್ಕಿರಿದು ಸೇರಿದ ಜನ. ಮೋದಿ ವೇದಿಕೆಗೆ ಬರ್ತಿದ್ದಂತೆ ಶಾಲುಗಳನ್ನ ಬೀಸಿ ಸ್ವಾಗತಿಸಿದ ರೈತರು. ತಮಿಳುನಾಡಿನಲ್ಲಿ ಬಿಹಾರದ ಗಾಳಿ. ಮೋದಿ ಮಿಷನ್ ದ್ರಾವಿಡ ಆರಂಭ. ಈಗಾಗಲೇ ಬಿಹಾರದಲ್ಲಿ ಅದ್ಭುತ ಗೆಲುವು ಸಾಧಿಸಿದ ಎನ್ಡಿಎ ಮಿತ್ರ ಪಕ್ಷ ನಾಳೆ ಸರ್ಕಾರವನ್ನ ರಚಿಸಲು ಸಜ್ಜಾಗಿದೆ. ಬಿಹಾರದ ಬಳಿಕ ಪಶ್ಚಿಮ ಬಂಗಾಳವನ್ನ ಗೆಲ್ತೇವೆ ಎಂದು ಮೋದಿ ಪ್ರತಿಜ್ಞೆ ಮಾಡಿದ್ರು. ಇದೀಗ ದ್ರಾವಿಡ ಮತಬೇಟೆಗಿಳಿದ ಮೋದಿ ತಮಿಳುನಾಡು ಕಬ್ಜಾಗೆ ಸರ್ವ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾವಯವ ಕೃಷಿ ಸಮ್ಮೇಳನವನ್ನ ಉದ್ಘಾಟಿಸಿದರು. ಹಲವಾರು ರೈತರೊಂದಿಗೆ ಸಂವಾದ ನಡೆಸಿ ಅವರ ಅನುಭವ ಹಾಗೂ ಅಭಿಪ್ರಾಯಗಳನ್ನ ಪಡೆದರು. ತಮಿಳುನಾಡಿನಲ್ಲಿ ವಿಧಾನಸಭೆ ಎಲೆಕ್ಷನ್ ಸಮೀಪಿಸುತ್ತಿರುವ ಹೊತ್ತಲ್ಲೇ ಮೋದಿ ಅಬ್ಬರದ ರ್ಯಾಲಿ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಮೋದಿ ಬಿಹಾರದ ಗಾಳಿ ತಮಿಳುನಾಡಿಗೆ ಬೀಸಿದೆ ಅನ್ನೋ ಮೂಲಕ ದ್ರಾವಿಡ ಮತಬೇಟೆಗೆ ಸಜ್ಜಾಗಿದ್ದೇವೆ ಎಂಬ ಸಂದೇಶ ರವಾನಿಸಿದ್ದಾರೆ. काफी किसान भाई बहन वो अपना गमछा घुमा रहे थे, तो मुझे लग रहा था कि
कि बिहार की हवा मेरे आने से पहले पहुंच गई है। ಬಿಹಾರದಲ್ಲಿ ಮತ್ತೆ ಎನ್ಡಿಎ ಸಾಮ್ರಾಜ್ಯ ಸ್ಥಾಪಿಸುವ ಮೂಲಕ ಮೋದಿ ಮ್ಯಾಜಿಕ್ ಮಾಡಿದ್ದಾರೆ. ಮುಂದೆ ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳದಲ್ಲೂ ಮೋಡಿ ಮಾಡ್ತಾರಾ? ಕಾದು ನೋಡಬೇಕು.